ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ಏನು ಮಾತಾಡ್ತೀನಿ ಅನ್ನೋದು ನಿಮಗೆ ಈಗ ಆಲ್ರೆಡಿ ಈ ವಿಡಿಯೋ ತಮ್ನೈಲಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಈ ವಿಡಿಯೋಯಿಂದ ನಿಮಗೆ ಡೆಫಿನೆಟ್ಲಿ ಮೋಟಿವೇಶನ್ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಮೊದಲನೇದಾಗಿ ಯಾರಿಗೆಲ್ಲ ಈ ಸಲ UPSC ಪ್ರಿಲಿಮ್ಸ್ ಪಾಸ್ ಆಗಿಲ್ಲ, ಸೊ ಏನೋ ಯೋಚನೆ ಮಾಡಬೇಡಿ. ಇನ್ಫ್ಯಾಕ್ಟ್ ನಂದು ಕೂಡ ಪ್ರಿಲಿಮ್ಸ್ ಪಾಸ್ ಆಗಿಲ್ಲ. ನಾನು IFOSಗೆ ಕೊಟ್ಟಿದ್ದು ಫಾರೆಸ್ಟ್ರಿಗೆ. ಜಸ್ಟ್ ಪ್ರಿಲಿಮ್ಸ್ ಹೇಗಿರುತ್ತೆ ನೋಡೋಣ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಟ್ ವಾಸ್ ವೆರಿ ಟಫ್ ನನಗನ್ಸಿದ್ದು. ಆ್ಯಂಡ್ ನೆಕ್ಸ್ಟ್ ಟೈಮ್ ನಾವು ಚೆನ್ನಾಗಿ ಮಾಡ್ತೀವಿ ಅಂತ ಹೋಪ್ಸ್ ಇಟ್ಕೊಂಡು ಇವತ್ತಿನ ವಿಡಿಯೋ ನಾನು ಏನು ಮಾಡ್ತಿದ್ದೀನಿ ಅಂತ ನೋಡೋಣ ಬನ್ನಿ. ಈ ವಿಡಿಯೋ ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಕನೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೇಸಿಕಲಿ ಫಸ್ಟ್ ಅಟೆಂಪ್ಟ್ ಸೆಕೆಂಡ್ ಅಟೆಂಪ್ಟಲ್ಲಿ ಅಷ್ಟೊಂದು ಫೀಲ್ ಆಗ್ದಲೇ ಇರಬಹುದು, ಆದರೆ ಥರ್ಡ್ ಅಟೆಂಪ್ಟ್ ಆಗ್ತಾ ಏನೋ ನಮ್ಮ ಮೇಲೆ ನಮಗೆ ಒಂದು ರೀತಿ ಕ್ವೆಶ್ಚನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ನನಗೆ ಈ ಎಕ್ಸಾಮ್ ಆಗುತ್ತಾ, ಅಥವಾ ನಾನು ಈ ರೀತಿ ಓದಿರೋದು ಸರಿ ಇದೆಯಾ, ಅಥವಾ ನಾನು ಓದಬೇಕಾ ಬೇಡವಾ, ಈ ರೀತಿ ಎಲ್ಲ ಥಾಟ್ಸ್ ನನಗೂ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಈ ಒಂದು ವಿಡಿಯೋ ಮಾಡಬೇಕು ಅಂತ ನನಗನ್ನಿಸ್ತು. ಆ್ಯಂಡ್ ಈ ರೀತಿ ತುಂಬ ಜನಕ್ಕೆ ಅನಿಸಿದೆ ಅನ್ನೋದು ನನಗೆ ಗೊತ್ತಾಯಿತು. ಯಾಕೆಂದರೆ ನೀವೆಲ್ಲ ತುಂಬ ಜನ ನನಗೆ ಮೆಸೇಜ್ ಮಾಡಿದ್ರಿ. ನಿಮಗೆಲ್ಲ ಒಂದು ಪುಟ್ಟ ಮೆಸೇಜ್ ನನ್ನ ಕಡೆಯಿಂದ. ಮೊದಲನೇದಾಗಿ ಅನುದೀಪ್ ದುರಿ ಶೆಟ್ಟಿ ಸರ್. ಸೊ ನಿಮಗೆ ಇವ್ರ ಬಗ್ಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಈಸ್ ಆಲ್ ಇಂಡಿಯಾ ರ್ಯಾಂಕ್ 1 ಇನ್ 2017 ಆ್ಯಂಡ್ ಇದು ಅವರ 4ನೇ ಅಟೆಂಪ್ಟ್. ಸೊ ಅವ್ರು ಹೇಳ್ಕೊಂಡಿದ್ದಾರೆ ಅವ್ರಿಗೆ ಪ್ರಿಲಿಮ್ಸ್ ಈಸಿ ಇತ್ತು ಆ್ಯಂಡ್ ಮೇನ್ಸ್ ಟಫ್ ಇತ್ತು ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ಮಾತು ಕೆಲವ್ರಿಗೆ ಏನಂತ ಅಂದರೆ ಪ್ರಿಲಿಮ್ಸ್ ಪಾಸ್ ಆದರೆ ಸಾಕು, ನಮಗೆ ಮೇನ್ಸ್ ಹೆಂಗಾದರೂ ಮಾಡ್ಕೊಳ್ಳೋಣ ಅಂತ ಓದ್ತಿರ್ತಾರೆ. ಬಟ್ ಪ್ರಿಲಿಮ್ಸ್ ಪಾಸ್ ಆಗುತ್ತೆ ಆ್ಯಂಡ್ ಮೇನ್ಸ್ ಟಫ್ ಆಗುತ್ತೆ. ನಾನು ಈ ಸರ್ನ ಎಕ್ಸಾಂಪಲ್ ಇಟ್ಕೊಂಡು ನಿಮಗೆ ಹೇಳ್ತಿರೋದು ಏನಂತ ಅಂದರೆ, ಪ್ಲೀಸ್ ಓದಬೇಕಾದ್ರೆ ಫಸ್ಟು ನೀವು ಮೇನ್ಸ್ನ ಟಾರ್ಗೆಟ್ಗೆ ಇಟ್ಕೊಂಡು ಪ್ರಿಲಿಮ್ಸ್ಗೆ ಓದಿ. ಸೊ ಆವಾಗ ನಿಮಗೆ ತುಂಬಾ ಈಸಿ ಆಗುತ್ತೆ. ಆ್ಯಂಡ್ ದಯವಿಟ್ಟು ಗಿವ್ ಅಪ್ ಮಾಡಬೇಡಿ. ಸೊ ಯಾವ ಅಟೆಂಪ್ಟಲ್ಲಿ ನಾವು ಎಷ್ಟನೇ ರ್ಯಾಂಕ್ ಬರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ಸೆಕೆಂಡ್ ಒನ್, ಈ ಸಲ ಶಕ್ತಿ ದುಬ್ಬೆ ಮ್ಯಾಮ್ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ. ಅವರು ಕಂಟಿನ್ಯೂಸ್ ಆಗಿ 4 ಸತಿನೂ ಪ್ರಿಲಿಮ್ಸಲ್ಲಿ ಅವರು ಕ್ವಾಲಿಫೈ ಆಗಿರಲಿಲ್ಲ. ಸೊ ಈಗ 5th ಅಟೆಂಪ್ಟಲ್ಲಿ ಅವ್ರು ಆಗಿದ್ದಾರೆ. ಸೊ ಅವ್ರು ಏನಾದ್ರು 3rd ಅಟೆಂಪ್ಟಲ್ಲೇ ನನಗೆ ಸಾಕಪ್ಪ ನನಗೆ ಓದಿದ್ದು ಅಂತ ಅಂದ್ಕೊಂಡು ಕೂತಿದ್ರೆ ಈ ಸಲ ಅವರು ಆಲ್ ಇಂಡಿಯಾ ರ್ಯಾಂಕ್ ಬರೋಕ್ಕಾಗ್ತಿತ್ತಾ, ಸೊ ಅವ್ರು ಹೇಗೆ ಇಂಪ್ರೂವ್ ಮಾಡಿಕೊಂಡ್ರು. ಸೊ ಈ ರೀತಿ ವಿಡಿಯೋಸ್ನ ಹೋಗಿ ಚೆಕ್ ಮಾಡಿ. ಅದು ನಿಮಗೆ ಮೋಟಿವೇಶನ್ ಮಾತ್ರ ಆಗಲ್ಲ, ನಿಮಗೆ ಇಂಪ್ರೂವ್ಮೆಂಟ್ ಕೂಡ ಆಗುತ್ತೆ. ನಾನು ಈ ವಿಡಿಯೋ ಯಾಕೆ ಮಾಡ್ತಿರೋ ಅಂತ ಕಂಪ್ಲೀಟಾಗಿ ನೀವು ನೋಡಿದ್ರೆ ಎಂಡಿಂಗಲ್ಲಿ ನಾನು ಡೆಫಿನೆಟ್ಲಿ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಮೇನ್ ಶಕ್ತಿ ಮ್ಯಾಮ್ ಏನು ಹೇಳ್ತಾರೆ ಅಂತಂದರೆ ಕನ್ಸಿಸ್ಟೆನ್ಸಿ ಇರಬೇಕು. ಆ್ಯಂಡ್ ನೀವು ಏನು ಓದ್ತಿದ್ದೀರಾ ಅದು ಓದ್ತಿರೋಂತಹ ರೀತಿ ಸರಿ ಇದೆಯೋ ತಪ್ಪಿದೆಯೋ ಅಂತ ನಾವು ತಪ್ಪು ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ ಏನು ತಪ್ಪು ಮಾಡ್ತಿದ್ದೀವಿ, ಸೊ ಅದನ್ನು ಹೇಗೆ ತಿದ್ಕೊಳ್ಳೋದು ಅನ್ನೋದು ನಮಗೆ ಮೇನ್ ಗೊತ್ತಿರಬೇಕು. ಸೊ ಅವ್ರ ಇಂಟರ್ವ್ಯೂ ಅಲ್ಲಿ ಎಲ್ಲ ಹೇಳಿದ್ದಾರೆ ಅವ್ರು ಏನೇನು ಓದಿದ್ದೀನಿ ಅಂತ ಅಂದ್ಬಿಟ್ಟು. ಫಾರ್ ಎಕ್ಸಾಂಪಲ್ ಅವರು NCERTsನ ತುಂಬ ಸ್ಟ್ರೆಸ್ ಮಾಡಿ ಹೇಳಿದ್ದಾರೆ, NCERTsನ ಓದಿ ಅಂತ. ಆ್ಯಂಡ್ ಆನ್ಸರ್ ರೈಟಿಂಗ್ನ ಈ ರೀತಿ ಬರೀರಿ ಅಂತ ಹೇಳಿದ್ದಾರೆ. ಆ್ಯಂಡ್ PYQsನ ನೀವು ನೀಟಾಗಿ ಓದಿದ್ರೆ ನಿಮಗೆ ಮೇನ್ಸಲ್ಲೂ ಕೂಡ ಅದೇ ರೀತಿ ಹೆಲ್ಪ್ ಆಗುತ್ತೆ. ಸೊ ಅದೇ ರೀತಿ ಕ್ವೆಶನ್ಸ್ ಬರುತ್ತೆ ಅಂತಲೂ ಹೇಳಿದ್ದಾರೆ. ನೆಕ್ಸ್ಟ್ ಟೀನಾ ಡಬ್ಬಿ ಮ್ಯಾಮ್. ಸೊ ಇವರು ಫಸ್ಟ್ ಅಟೆಂಪ್ಟಲ್ಲೇ ಫಸ್ಟ್ ರ್ಯಾಂಕ್ ಬಂದರು. 2015 ಬ್ಯಾಚ್ ಇವರು. ಸೊ ಅದಾದಮೇಲೆ ಅಷ್ಟು ಸಣ್ಣ ಏಜ್ ಅಂದರೆ ಈಗ 22 ಇಯರ್ ಓಲ್ಡ್ ಅಂದಾಗ ನಾವು ಅವಾಗಿನ್ನೂ ಡಿಗ್ರಿ ಮುಗಿಸಿರ್ತೀವಿ. ಸೊ ಹೇಗೆ ಪಾಸ್ ಆಗೋಕ್ಕೆ ಸಾಧ್ಯ, ಇದೆಲ್ಲ ಲಕ್ ಇರ್ಬೋದು ಅಂತ ಅಂತೀವಿ. ಬಟ್ ಆ ಲಕ್ನ ಬಿಹೈಂಡ್ ಎಷ್ಟು ವರ್ಕ್ ಮಾಡಿದ್ದಾರೆ ಅವರು ಅನ್ನೋದು ನಮಗೆ ನಿಜವಾಗ್ಲೂ ಗೊತ್ತಾಗೋದಿಲ್ಲ. ಆ್ಯಂಡ್ ಫಸ್ಟ್ ರ್ಯಾಂಕ್ ಅಂದರೆ ಜಸ್ಟ್ ಇಮ್ಯಾಜಿನ್, ಆ ಇಯರ್ಗೆ ಎಷ್ಟು ಜನ ಇಂಟರ್ವ್ಯೂ ಕೊಟ್ಟಿರೋರು ಬಂದಿರ್ತಾರೆ, ಮೇನ್ಸ್ನ ಬರೆದಿರೋರು ಬಂದಿರ್ತಾರೆ. ಸೊ ಇವರು ಫ್ರೆಷರ್ ಆಗಿ ಫಸ್ಟ್ ರ್ಯಾಂಕ್ ಬರ್ತಾರೆ ಅಂದರೆ ಅವರ ಹಾರ್ಡ್ ವರ್ಕ್ ಅಲ್ಲೆಲ್ಲ ನೀಟಾಗಿ ಅವರ ಆಲ್ ಇಂಡಿಯಾ ರ್ಯಾಂಕ್ನ ತೋರಿಸುತ್ತೆ ಅಂತ ಅಂತೀನಿ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಜುನೈದ್ ಅಹಮದ್ ಸರ್. ಸೊ ಇವ್ರ ಬಗ್ಗೆ ಡೆಫಿನೆಟ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಬಿಕಾಸ್ 10th 12th ಫಸ್ಟ್ ಕ್ಲಾಸ್ ಕೂಡ ಬರೋದಕ್ಕೆ ತುಂಬ ಸ್ಟ್ರಗಲ್ ಮಾಡ್ತಿದ್ರು ಅಂತ ಸರ್ ಕೂಡ ಹೇಳಿದರು. ಆ್ಯಂಡ್ ಅದಾದಮೇಲೆ ಡಿಗ್ರಿಲೂ ಕೂಡ 65% ಏನೋ ಇದೆ, ನಾನು ಗೂಗಲ್ ಮಾಡಿ ನೋಡಿದೆ. ಆ್ಯಂಡ್ ಜಸ್ಟ್ ಇಮ್ಯಾಜಿನ್ ಹಿ ಕ್ಲಿಯರ್ಡ್ ಇನ್ 3rd ಅಟೆಂಪ್ಟ್, ಅದು ಕೂಡ ಆಲ್ ಇಂಡಿಯಾ ರ್ಯಾಂಕ್ 3. ಸೊ ಎಷ್ಟು ಖುಷಿ ಆಗುತ್ತೆ ಅಂತ ಅಂದರೆ, ನೀನು ಓದಲ್ಲ ನೀನು ಮಾಡಲ್ಲ ಅಂದವರೆಲ್ಲ ಈ ರೀತಿ ಓದ್ತಿದ್ದಾರೆ, ಈ ರೀತಿ ಮಾಡ್ತಿದ್ದಾರೆ ಅಂದಾಗ ನಾವು ಇಷ್ಟೆಲ್ಲ ಕೇಪಬಲ್ ಇದ್ದೀವಿ, ನಾವು ಇಷ್ಟೆಲ್ಲ ಹಾರ್ಡ್ ವರ್ಕ್ ಆಗ್ತಿದ್ವಿ. ಆ್ಯಂಡ್ ನಮಗೂ ಕೂಡ ಇವತ್ತಲ್ಲ ನಾಳೆ ಒಂದು ಒಳ್ಳೆ ರಿಸಲ್ಟ್ ಅಂತೂ ಖಂಡಿತ ಬರುತ್ತೆ. ಆ್ಯಂಡ್ ಶಿವನ್ ಸರ್ ಬಂದುಬಿಟ್ಟು IRS ಆಫೀಸರ್ ಆಗಿದ್ದರು 2022 ಬ್ಯಾಚ್. ಆ್ಯಂಡ್ ಹೀ ಸ್ಕೋರ್ಡ್ ಆಲ್ ಇಂಡಿಯಾ ರ್ಯಾಂಕ್ 297. ಅವರ 2ನೇ ಅಟೆಂಪ್ಟ್ ಆಗಿತ್ತು ಇದು. ಆ್ಯಂಡ್ ಅದಾದಮೇಲೆ ಇವಾಗ ಅವರು ಸಾರಥಿ IAS ಎಕನಾಮಿ ಕ್ಲಾಸಸ್ನ ಮಾಡಿಕೊಡ್ತಿದ್ದಾರೆ. ಸೊ ಇವ್ರನ್ನೆಲ್ಲ ನೋಡಿದಾಗ ಎಷ್ಟು ಮೋಟಿವ್ ಆಗುತ್ತೆ ಅಂತ ಅಂದರೆ, ಸರ್ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಲಬಾಸ್ನಾದಲ್ಲಿ ಹೇಗಿತ್ತು, ಸೊ ಅಲ್ಲೆಲ್ಲ ಯಾವ ರೀತಿ ಕ್ವಶನ್ಸ್ನ ಕೇಳ್ತಾರೆ, ಯಾವ ರೀತಿ ಇರಬೇಕಂತ. ಸೊ ಅವ್ರ ಮಾತನ್ನ ಕೇಳಿದ್ರೆ ನಾವು ಯಾವಾಗ ಅಲ್ಲಿಗೆ ಹೋಗೋದು,
ಯಾವಾಗ ನಮ್ಮ ಹೆಸರು ಮುಂದೆ ಆಲ್ ಇಂಡಿಯಾ ರ್ಯಾಂಕ್ 1 ಆಲ್ ಇಂಡಿಯಾ ರ್ಯಾಂಕ್ 2 ಅಂತ ಬರೋದು ಅನ್ನೋದನ್ನು ನಿಜವಾಗ್ಲೂ ಕನಸು ಕಂಡಂಗೆ ಆಗುತ್ತೆ. ನೆಕ್ಸ್ಟು ಸೃಷ್ಟಿ ದೇಶ್ಮುಖ್ ಮ್ಯಾಮ್, ಇವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಫಸ್ಟ್ ಅಟೆಂಪ್ಟ್ನಲ್ಲಿನೇ ಆಲ್ ಇಂಡಿಯಾ ರ್ಯಾಂಕ್ 5. ಸೊ ಇವ್ರಿಗೆಲ್ಲ ಡೈರೆಕ್ಟಾಗಿ ಲಕ್ ಬೇಸ್ಡಲ್ಲೇ ಸಿಕ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೋ. ಅವ್ರಿಗೆಲ್ಲ ಪ್ಲ್ಯಾನ್ಡ್ ಇರುತ್ತೆ, ಪಿ ಯು ಇಂದನೇ ಪ್ಲ್ಯಾನ್ಡ್ ಇರುತ್ತೆ. ಆ್ಯಂಡ್ ಅವರು ಕೂಡ ಕಷ್ಟಪಟ್ಟಿನೇ ಓದಿರ್ತಾರೆ. ಬಟ್ ಅವ್ರಿಗೆ ನೀಟಾಗಿ ಅನಾಲಿಸಿಸ್ ಗೊತ್ತಿರುತ್ತೆ, PYQs ಯಾವ ರೀತಿ ಮಾಡಿದ್ದಾರೆ, ಸೊ PYQsನ ನಾವು ಯಾವ ರೀತಿ ಸಾಲ್ವ್ ಮಾಡಬೇಕು, ಸೊ ಯಾವ ರೀತಿ ಆನ್ಸರ್ ರೈಟಿಂಗ್ ಬರೀಬೇಕು ಅನ್ನೋದನ್ನ ಅವರು ಕೂಡ ನಮ್ಮ ಹಾಗೇ ಪ್ರಿಪ್ರೇಷನ್ ಮಾಡ್ತಿರ್ತಾರೆ. ನಾನು ಯಾಕೆ 4th ಅಟೆಂಪ್ಟ್, ಫಸ್ಟ್ ಅಟೆಂಪ್ಟ್, ಸೆಕೆಂಡ್ ಅಟೆಂಪ್ಟ್ ಎಲ್ಲನೂ ಮರ್ಜ್ ಮಾಡಿ ತೋರಿಸ್ದೆ ಅಂದರೆ ಅವರೆಲ್ಲರದು ಹಾರ್ಡ್ ವರ್ಕ್ ಅಷ್ಟೇ ಇದೆ. ಬಟ್ ಯಾವಾಗ ಅದು ಫಲ ಕೊಟ್ಟಿದೆ ಅಂತ ಅಂದರೆ ಅವ್ರು ಯಾವಾಗ 100% ಹಾಕಿದ್ದಾರೆ, ಸೊ ಆವಾಗ ಫಲ ಕೊಟ್ಟಿದೆ. ಸೊ ಇವಾಗ ನಮ್ಮ ಕರ್ನಾಟಕಕ್ಕೆ ಬಂತು ಅಂದರೆ ಬೀರದೇವ ಸರ್, ಸೊ ಅವ್ರು ಬಂದುಬಿಟ್ಟು ಈ ಸಲ 2024 ಆಲ್ ಇಂಡಿಯಾ ರ್ಯಾಂಕ್ 551 ಬಂದಿದ್ದಾರೆ. ಆ್ಯಂಡ್ ಇವ್ರ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಯಾವತ್ತೂ ಅಷ್ಟೇ, ಹೇಗಿದ್ರು ಅಷ್ಟೇ, ನೆವರ್ ಗಿವ್ ಅಪ್. ಸೊ ಯಾವ ಅಟೆಂಪ್ಟಲ್ಲಿ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ, ಹಾಗಂತ ಸುಮ್ಮನೆ ಕೂತ್ಕೊಂಡು ಅಟೆಂಪ್ಟ್ನ ಕೊಟ್ಟರೆ ಡೆಫಿನೆಟ್ಲಿ ಏನೂ ಆಗೋದಿಲ್ಲ. ಸೊ ನೀವು ಆ ಅಟೆಂಪ್ಟ್ಗೆ ಎಷ್ಟು ಬೇಕು ನಿಮ್ಮ ಒಂದು ಹಾರ್ಡ್ ವರ್ಕ್, ನಿಮ್ಮ ಒಂದು ಪೇಷನ್ಸ್, ಹಾಗೆ ನಿಮ್ಮ ಒಂದು ನಂಬಿಕೆ, ನೀವು ಎಷ್ಟು ನಂಬಿಕೆ ಇಟ್ಟು ಬರೀತೀರಾ ಅಷ್ಟು ನಿಮಗೆ ಡೆಫಿನೆಟ್ಲಿ ಫಲ ಸಿಗುತ್ತೆ. ಆ್ಯಂಡ್ ಇವರು ಪೂಜಾ ಮ್ಯಾಮ್, ಇವ್ರು ಬಂದುಬಿಟ್ಟು 2023 ಬ್ಯಾಚ್ UPSC ಆಲ್ ಇಂಡಿಯಾ ರ್ಯಾಂಕ್ 390. ಸೊ ಇವರು ಕೂಡ ಸೆಲ್ಫ್ ಸ್ಟಡಿ ಮಾಡಿರೋದು. ಸೊ ಇವರು ಸೆಕೆಂಡ್ ಅಟೆಂಪ್ಟ್, ನನಗೆ ನೆನಪು ಅಷ್ಟು ಆಗ್ತಿಲ್ಲ, ಬಟ್ ಸೆಕೆಂಡ್ ಅಟೆಂಪ್ಟಲ್ಲಿ ಕ್ಲಿಯರ್ ಆಗಿರೋದು. ಆ್ಯಂಡ್ ಸೆಲ್ಫ್ ಸ್ಟಡಿ ಅವ್ರು ಯಾವುದೇ ಒಂದು ಕಡೆಯಿಂದ ಮೇ ಬಿ ಟೆಸ್ಟ್ ಸೀರೀಸ್ನ ಬೈಂಡ್ ಮಾಡಿದ್ದೀನಿ ಅಂತನೇನೋ ಹೇಳಿದಂಗೆ ನಾನು ಕೇಳಿಸ್ಕೊಂಡಿದ್ದೆ. ಸೊ ಅಷ್ಟು ಬಿಟ್ಟರೆ ಅವರು ಕಂಪ್ಲೀಟ್ ಸೆಲ್ಫ್ ಸ್ಟಡಿ ಮಾಡಿದ್ದಾರೆ. ಸೊ ಕೋಚಿಂಗಿಗೆ ಹೋಗಬೇಕು, ಡೆಲ್ಲಿಗೆ ಹೋಗಬೇಕು, ನೀವು ಹೀಗೆ ಕಲಿಬೇಕು, ಹಾಗೆ ಕಲಿಬೇಕು, ನೋ. ನಿಮಗೆ ನೀವೇ ಒಂದು ಚೌಕಟ್ಟು ಹಾಕ್ಕೊಳ್ಳಿ, ನಿಮಗೆ ನೀವೇ ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಡೆಫಿನೆಟ್ಲಿ ನಿಮಗೆ ಮೆಂಟರ್ಶಿಪ್ ಬೇಕು ಅಂತಂದರೆ ಮೆಂಟರ್ಶಿಪ್ ತೊಗೊಳ್ಳಿ. ಬಟ್ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ನನ್ನ ಇದು ಫೈನಲ್ ಅಟೆಂಪ್ಟ್ ಆಗಿದೆ, ಏನು ಮಾಡಲಿ ಹಾಗೆಲ್ಲ ತುಂಬ ಜನ ಮೆಸೇಜ್ ಮಾಡ್ತೀರಾ. ಈಗ ಏನು ವರ್ಕ್ ಮಾಡ್ತಿದ್ದೀರಾ ಅದನ್ನೇ ವರ್ಕ್ ಮಾಡಿ, ಆದರೆ ತಪ್ಪೆಲ್ಲಾಗಿದೆ ಅದನ್ನು ಸರಿ ಮಾಡೋದಕ್ಕೆ ಟ್ರೈ ಮಾಡಿ. ಇನ್ನು ಯಾರೆಲ್ಲ 2ನೇ ಅಟೆಂಪ್ಟ್ 3ನೇ ಅಟೆಂಪ್ಟ್ ಅಂತ ಹೇಳ್ತಿದ್ದೀರಾ, ನಿಮಗೂ ಸೇಮ್ ತಪ್ಪೇನಾಗಿದೆ ಅದನ್ನು ಚೇಂಜ್ ಮಾಡಿಕೊಂಡು ಅಟ್ಲೀಸ್ಟ್ ಇನ್ನೊಂದು ಅಟೆಂಪ್ಟ್ನ ಕೊಡಿ. ಯಾಕೆ ಅಂದರೆ ನಮ್ಮ ನೆಕ್ಸ್ಟ್ ಅಟೆಂಪ್ಟಲ್ಲಿ ನಾವು ಆಲ್ ಇಂಡಿಯಾ ರ್ಯಾಂಕ್ 1 ಬರ್ಬೋದು, ಆಲ್ ಇಂಡಿಯಾ ರ್ಯಾಂಕ್ 100 ಬರ್ಬೋದು, ಯಾರಿಗೆ ಗೊತ್ತು UPSC ಕ್ಲಿಯರ್ ಕೂಡ ಆಗ್ಬೋದು. ಸೊ ಯಾವತ್ತಿಗೂ ಕೂಡ ಡಿಮೋಟಿವೇಟ್ ಆಗಬೇಡಿ. ಆ್ಯಂಡ್ ಇನ್ನೊಂದು ಫ್ರೆಂಡ್ಸ್, ನಾನು ನಿಮಗೆಲ್ಲ ಹೇಳ್ತಿರೋದು, ಯಾವ ಎಕ್ಸಾಮ್ ಕೂಡ ನೀವು ಕ್ಲಿಯರ್ ಮಾಡಿಲ್ಲ, KAS KPSC ಅಥವಾ ಸ್ಟೇಟ್ ಎಕ್ಸಾಮ್ಸ್ ಆಗಿರ್ಬೋದು, ಸೆಂಟ್ರಲ್ ಎಕ್ಸಾಮ್ಸ್ ಆಗಿರ್ಬೋದು, ಯಾವುದು ಕ್ಲಿಯರ್ ಆಗಿಲ್ಲ, ಸುಮ್ಮನೆ UPSC ಮಾಡ್ತೀನಿ ಅಂತ 2-3 ವರ್ಷದಿಂದ ಓಡಾಡ್ತಿದ್ದೀರಾ ಅಂದರೆ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ಯಾಕೆಂದರೆ ಈ ಒಂದು ಸ್ಟ್ರಗಲ್ ಯಾರು ಮನೆಯಲ್ಲಿ ಕೂತ್ಕೊಂಡು ಅಥವಾ ಲೈಬ್ರರಿಲಿ ಕೂತ್ಕೊಂಡು ₹1 ಏನೋ ಇನ್ಕಮ್ ಬರ್ದಲೆ, ಇಲ್ಲ ನಾನು ಓದ್ತೀನಿ, ಇವತ್ತಲ್ಲ ನಾಳೆ ನಮ್ಮ ಪೇರೆಂಟ್ಸ್ಗೆ ಒಂದು ನೇಮ್ನ ನಾನು ತಂದು ಕೊಡಲೇಬೇಕು, ಅವರಿಗೆ ಹೆಮ್ಮೆ ಫೀಲ್ ಆಗಲೇಬೇಕು ಅಂತ ಕಷ್ಟಪಟ್ಟು ಓದ್ತಿರೋರು ನಮ್ಗಳಿಗೆ ಮಾತ್ರ ಗೊತ್ತು. ದಯವಿಟ್ಟು ಯಾರನ್ನೂ ಡಿಮೋಟಿವೇಟ್ ಮಾಡಿಬಿಡಿ. ನೀವು ಈ ಎಕ್ಸಾಮಲ್ಲಿ ಪಾಸ್ ಆಗ್ಬೋದಾಗಿತ್ತು, ಹೌದು ಗುರು ನೀವು ನೋಡಿ ಹೇಳಿರ್ತೀರ, ನೀವೇ ಪಾಸ್ ಆಗ್ಬೋದಾಗಿತ್ತಲ್ಲ. ಸೊ ಈ ರೀತಿ ಮಾತು ನಾವು ಹೇಳಿದ್ರೆ ಅವಾಗ ಹೇಗಿರುತ್ತೆ. ಆ್ಯಂಡ್ ಓಕೆ, ಇವಾಗ ಕಮೆಂಟ್ ಮಾಡೋರೆಲ್ಲರೂ ಕೂಡ ಒಳ್ಳೊಳ್ಳೆ ಆಫೀಸರ್ಸ್ ಆಗಿ ಕಮೆಂಟ್ ಮಾಡ್ತು ಅಂತ ಅಂದರೆ ಓಕೆ, ಅವ್ರದ್ದೇನಾದ್ರು ಒಂದು ಗೈಡೆನ್ಸ್ ನಾವು ಕೇಳೋಣ ಅಂತ ಅಂದ್ಕೊಳ್ಳೋಣ. ಏನಿಲ್ಲ ಎಂತಿಲ್ಲ, ಸುಮ್ಮನೆ ಏನಾದರೂ ಒಂದು ಮಾತಾಡೋದು. ಸೊ ಒಬ್ಬರು ಹೊಟ್ಟೆ ಹೊರ್ಸಿದ್ರೆ, ಒಬ್ಬರು ಮನ್ಸಿಗೆ ನೋವು ಮಾಡಿದ್ರೆ ಏನು ಸಿಗುತ್ತೆ? ಹೋಗ್ಲಿ, ಹೊಟ್ಟೆ ತುಂಬ ಊಟ ಸಿಗುತ್ತೆ ಅಂದರೆ ಮಾಡಿ, ಏನೂ ಸಿಗೋದು ಆ್ಯಕ್ಚುಲಿ ಕೂತ್ಕೊಂಡು ಸುಮ್ಮನೆ ಒಬ್ರಿಗೆ ಹೊಟ್ಟೆ ಹೊರಿಸ್ತಾ ಕೂತ್ಕೊಂಡ್ರೆ. ಆ್ಯಂಡ್ ಕರ್ಮ ಅನ್ನೋದು ಪ್ರತಿಯೊಂದೂ ಆ್ಯಡ್ ಆನ್ ಆಗ್ತಾನೇ ಇರುತ್ತೆ. ಆ್ಯಂಡ್ ನಿಜವಾಗ್ಲೂ UPSC ಆಗಿರ್ಬೋದು, ಎನಿ ಎಕ್ಸಾಮ್, ಸ್ಟೇಟ್ ಎಕ್ಸಾಮ್ ಆಗಿರ್ಬೋದು, ಅಥವಾ ಜೀವನ ಅನ್ನೋ ಎಕ್ಸಾಮಲ್ಲೇ ಫೇಲ್ ಆಗಿರ್ಬೋದು, ಒಂದು ಸಲ ನಾನು ಹೇಳ್ತೀನಿ, ಈ ಮಾತನ್ನ ನೀಟಾಗಿ ಗಮನ ಇಟ್ಟು ಕೇಳಿ. ಫೇಲ್ ಆಗಿ ಸಕ್ಸಸ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಆ ಸಕ್ಸಸ್ ತುಂಬಾ ಖುಷಿಯಾಗಿರುತ್ತೆ. ಆ್ಯಂಡ್ ಆ ಸಕ್ಸಸ್ ಅಷ್ಟು ಈಸಿಯಾಗಿ ಕೈ ತಪ್ಪೋಗಕ್ಕೆ ನಾವಂತೂ ಬಿಡೋದಿಲ್ಲ. ಯಾಕೆಂದರೆ ಬಂದಿರೋದೇ ಫೇಲ್ಯೂರಿಂದ ಅಂತ ಗೊತ್ತಾದಾಗ ನಾವು ಸಕ್ಸಸ್ನ ಅಷ್ಟು ವ್ಯಾಲ್ಯೂ ಆಗಿ ನಾವು ಟ್ರೀಟ್ ಮಾಡ್ತೀವಿ. ಸೊ ಇಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡೋದು. ಅವ್ರು ಇಷ್ಟು ಓದ್ತಿದ್ದಾರೆ, ಅವರ ಅಟೆಂಪ್ಟ್ಸ್ ಇಷ್ಟು ಕೊಟ್ಟಿದ್ದಾರೆ, ಬಟ್ ಅವ್ರು ಯಾವ ಎಕ್ಸಾಮಿಗೆ ಕೂಡ ಪಾಸ್ ಆಗಿಲ್ಲ ಅಂತ ಅವ್ರನ್ನ ಹಂಗಿಸೋದೇ ಆಗಲಿ, ಇನ್ನೊಂದು ರೀತಿ ಮಾಡಿ ಇನ್ನೊಂದು ಮನಸ್ಸಿಗೆ ನೋವು ಮಾಡೋದೇ ಆಗಲಿ ದಯವಿಟ್ಟು ನಿಲ್ಲಿಸಿ. ಸೊ ಎಲ್ಲರನ್ನೂ ಈಕ್ವಲಾಗಿ ರೆಸ್ಪೆಕ್ಟ್ ಮಾಡೋಣ. ಬಟ್ ಯಾರು UPSCಗೆ ಈ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಿರೋ, ಡೆಫಿನೆಟ್ಲಿ ನಿಮ್ಮ ಮೈಂಡ್ಸೆಟ್ ಚೇಂಜ್ ಆಗುತ್ತೆ ಆ್ಯಂಡ್ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ. ಆ್ಯಂಡ್ ಎಲ್ಲದಕ್ಕಿಂತ ಮೊದಲನೇದಾಗಿ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. 4 ಜನ ಕೂತಿದ್ರು ಕೂಡ ನೀವು ಹೋಗಿ ಇದು ಸರಿ ಇದು ತಪ್ಪು ಅಂತ ಹೇಳೋಷ್ಟು ಧೈರ್ಯ ಬರುತ್ತೆ. ಸೊ ಈ ವಿಡಿಯೋನ ಕೇಳ್ತಿರೋರು ನೆಕ್ಸ್ಟ್ ಇಯರ್
ನನ್ನೂ ಸೇರಿಸ್ಕೊಂಡು ಆಲ್ ಇಂಡಿಯಾ ರ್ಯಾಂಕ್ ಎಷ್ಟು ಬರ್ತೀವಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಇಯರ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋಣ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಸಾಯಿ ದೇವ್ಸ್ ಚಾನಲ್ ಮೇಲೆ ಇದೇ ರೀತಿ ಸದಾ ಇರಲಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.